ಇನ್ನು ಮೊನ್ನೆಯ ಪಂದ್ಯವನ್ನ ಗೆದ್ದು ಆರ್ಸಿಬಿ ಈಗ ಪ್ಲೇ ಆಫ್ಗೆ ಏನು ಹೋಗಿದೆ. ಇವತ್ತಿನ ಒಂದು ಪಂದ್ಯ ಮಾಡು ಇಲ್ಲವೇ ಮಡಿ ಪಂದ್ಯ ಆರ್ಸಿಬಿ ಪಾಲಿಗೆ. ಯಾಕಂದ್ರೆ ಇವತ್ತಿನ ಒಂದು ಪಂದ್ಯವನ್ನ ಗೆದ್ದು ಕ್ವಾಲಿಫೈರ್ 2ಗೆ ಅರ್ಹತೆಯನ್ನು ಪಡೆಯಬಹುದು. ಸೊ ರಾಜಸ್ಥಾನ್ ರಾಯಲ್ಸ್ ಮೇಲೆ ಪಂದ್ಯ ಗೆಲ್ಲಿ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಆಶಿಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಅಭಿಮಾನಿಗಳು ಒಂದಷ್ಟು ಜನ ಗುಡ್ ಲಕ್ ಹೇಳಿದ್ದಾರೆ ಆರ್ಸಿಬಿಗೆ. ಬನ್ನಿ ನೋಡೋಣ. ಮಂಗಳೂರಲ್ಲಿ ಎಲ್ಲರೂ ಸಹ ಆರ್ಸಿಬಿಗೆ ಸಪೋರ್ಟ್, ನಾವು ಸಹ ಆರ್ಸಿಬಿಗೆ ಸಪೋರ್ಟ್. ಪಕ್ಕ ಆರ್ಸಿಬಿ ಟ್ರೋಫಿ ಕೊಂಡು ಹೋಗ್ತದೆ, ಎರಡು ಮಾತಿಲ್ಲ. ಯಾಕಂದ್ರೆ ನಾವು ಲಾಸ್ಟ್ 6 ಮ್ಯಾಚ್ ಸಹ ವಿನ್ ಆಗ್ತಾ ಬಂದಿದ್ದೇವೆ. ಇನ್ನು 3 ಮ್ಯಾಚ್ ಇರೋದು ನಮಗೆ, ಅದು ಸಹ ನಮ್ಮದೇ. 9ಕ್ಕೆ 9 ವಿನ್ ಆಗಿ ನಾವು ಟ್ರೋಫಿ ಎತ್ಕೊಂಡು ಹೋಗ್ತೇವೆ ಮನೆಗೆ ಆರ್ಸಿಬಿ. ಅಲ್ಲ, ನಮ್ಮ ಟೀಮ್ ಫಸ್ಟಿಂದ ಸಹ ಸ್ಟ್ರಾಂಗೇ. ನಾವು ಅಪೋಸಿಟ್ ಟೀಮ್ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರಲಿ, ನಾವು ಹೀಗೆ ಮಾಡಿದ ಅಷ್ಟೇ. ಆರ್ಸಿಬಿ ಸ್ಟ್ರಾಂಗ್, ಆರ್ಸಿಬಿ ಆಗ ಸಹ ಸ್ಟ್ರಾಂಗೇ. ಸ್ವಲ್ಪ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಆಗಲಿ ಹೇಳಿ ನಾವು ಹೀಗೆ ಆಡಿದ ಅಷ್ಟೇ. ನಮ್ಮ ಟೀಮ್ ಯಾಗ ಸಹ ಸ್ಟ್ರಾಂಗೇ ಆರ್ಸಿಬಿ ಪಕ್ಕ ಈ ಸರಿ ಹೊಡೆಯುತ್ತೆ. ಯಾಕಂದರೆ ಲಕ್ ಫ್ಯಾಕ್ಟರ್ ಇದೆ ಈ ಸರಿ. ಲಾಸ್ಟ್ ಸೀಸನೆಲ್ಲ ಲಕ್ ಇರಲಿಲ್ಲ ಆರ್ಸಿಬಿಗೆ. ಈ ಸರಿ ಸಖತ್ತು ಲಕ್ ಇದೆ. ಮತ್ತು ಬೌಲಿಂಗ್ ಸ್ಟ್ರಾಂಗ್ ಆಗಿದೆ, ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಫೀಲ್ಡಿಂಗ್ ಸೂಪರ್ ಇದೆ. ಈ ಸರಿ ಎಲಿಮಿನೇಟರ್ ಹೊಡೆದು ಕ್ವಾಲಿಫೈರ್ ಹೊಡೆದು ಫೈನಲಿಗೆ ಬಂದೇ ಬರ್ತಾರೆ. ಫೈನಲ್ SRH ಬರಬೇಕು, ಅವ್ರಿಗೆ ಹೊಡಿಬೇಕು. 2016 ಇದೆಯಲ್ಲ, ಆ ಫೈಟ್ನ ಬ್ಯಾಕ್ ಮಾಡಬೇಕು. ಆರ್ಸಿಬಿ ಮೊನ್ನೆನೇ ಗೆದ್ದಾಗಿದೆ. ನಮ್ಮ ಇದೊಂದು ಕನಸಿನ ಇದು ಟ್ರೋಫಿ, ನಮ್ಮ ಒಂದು ಹೆಮ್ಮೆಯ ಟ್ರೋಫಿ ಇದು. ನಾವು ಗೆಲ್ತೇವೆ, ಪಕ್ಕ ಗೆಲ್ತೇವೆ. ನಮಗೆ ಆರ್ಸಿಬಿಗೆ ಇದು ಹೊಸ ಅಧ್ಯಾಯ ಅಂದರೆ ನಮ್ಮ ಕೊಹ್ಲಿ ಅವರು ಮೊದಲೇ ಹೇಳಿದ್ದಾರೆ. ಅದನ್ನು ನಮ್ಮನ್ನು ತುಂಬ ಜನ ಟ್ರೋಲ್ ಮಾಡಿದರು. ಈಗ ಅವರು ಸಾಧಿಸಿ ತೋರಿಸಿದ್ದಾರೆ. ಸೊ ಆರ್ಸಿಬಿ ವಿನ್ ಆಗುತ್ತೆ. ಇನ್ನು ಶುರು ನಮ್ಮದೇ ಹವಾ. ಆರ್ಸಿಬಿ ಅಂದರೆ ಆರ್ಸಿಬಿ.